ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಹೇಗಿದ್ರೆ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಚೆನ್ನಾಗಿದ್ದೀವಿ. ಇವತ್ತೇನು ವಿಶೇಷ ಅಂದರೆ ನಾಳೆ ನನ್ನ ಮಗನ ಬರ್ಡೇ ಇದೆ. ಅದಕ್ಕೆ ಇವಾಗ ಸಂಜೆನೇ ಹೊರಟಿದ್ದೀವಿ. ನಮ್ಮ ಫ್ಯಾಮಿಲಿ ಎಲ್ಲ ಮಾಹಿಷಿ ಬೆಟ್ಟಕ್ಕೆ ಹೊರಟಿದ್ದೀವಿ. ಬೆಂಗಳೂರು ಬಿಟ್ಟಾಗಲೇ ಸಂಜೆ 6 ಗಂಟೆ ಆಗಿತ್ತು. ಅದರಿಂದ ಅಲ್ಲೇ ಊಟ ಅದು ಇದು ಅಂತ ಮುಗಿಸ್ಕೊಂಡು ತಾಳ್ಬೆಟ್ಟ ಹೋಗೋಷ್ಟರಲ್ಲಿ ರಾತ್ರಿ 8 ಗಂಟೆ ಆಯಿತು. 8 ಗಂಟೆ 8:30 ಆಗಿತ್ತು. ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲೇ ಸ್ವಲ್ಪ ಓಡಾಡಿಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಅಲ್ಲಿ ಹಸುಗಳು ಎಲ್ಲ ಇದ್ವಿ. ಮಕ್ಕಳು ಆಟ ಆಡಿಸ್ಕೊಂಡು ಸ್ವಲ್ಪ ಲೇಟಾಗಿ ಹೊರಟ್ವಿ. ನಿಧಾನಕ್ಕೆ ಹೋಗೋಣ, 12 ಗಂಟೆ ಅಷ್ಟೇ ರೀಚ್ ಆಗೋಣ ಅಂತ ಹೋದ್ವಿ. ಆದರೂ ಕರೆಕ್ಟಾಗಿ ಎಕ್ಸಾಕ್ಟಾಗಿ 12 ಗಂಟೆಗೆ ಹೋದ್ವಿ. ಅಲ್ಲಿ ಮೊದಲೇ ರೂಮ್ ಬುಕ್ ಮಾಡಿರೋದ್ರಿಂದ ಹೋದ ತಕ್ಷಣ ಇಲ್ಲೇ ಕೇಕ್ ತೊಗೊಂಡೋಗಿದ್ವಿ. ಅಲ್ಲೇ ಆನ್ ದ ವೇ ಕೇಕ್ ತೊಗೊಂಡೋಗಿದ್ವಿ. ಅದರಿಂದ ಹೋದ ತಕ್ಷಣ 12 o'clockಗೆ ಕೇಕ್ ಕಟ್ ಮಾಡಿಸಿದ್ವಿ. ಫೋಟೋಸ್ ಎಲ್ಲ ತೊಗೊಂಡು ಹಾಗೆ ಕೇಕೆಲ್ಲ ಅಲ್ಲಿ ರೂಮಲ್ಲಿ ಕೆಳಗಡೆ ಹುಡುಗರುಗಳು ಮಕ್ಳುಗಳೆಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟು ನೈಟ್ ಮಲ್ಕೊಂಡ್ವಿ. ಬೆಳಿಗ್ಗೆ ಜಾವ ಬೇಗನೆ ಎದ್ವಿ. ಬೆಳಿಗ್ಗೆ ಎದ್ದ ತಕ್ಷಣ ಈ ಥರ ವೆದರ್ ನೋಡಿ ತುಂಬಾ ದಿನ ಆಗಿತ್ತು. ಮುಂಜಾನೆ ಟೈಮಲ್ಲಂತೂ ಈ ಬೆಟ್ಟ ಗುಡ್ಡಗಳು ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ. ಈ ಬೆಂಗಳೂರಲ್ಲಂತೂ ಇದೆಲ್ಲ ಇಲ್ಲೇ ಇಲ್ಲ. ಬೇಗ ಎದ್ದು ರೆಡಿಯಾಗಿ ಹೊರಟ್ವಿ. ರೂಮಿಂದ ದೇವಸ್ಥಾನಕ್ಕೆ ಹೊರಟ್ವಿ. ನಿಜವಾಗ್ಲೂ ಇರಬೇಕಂದ್ರೆ ಇದೆಲ್ಲ ನೋಡಬೇಕಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಇತ್ತೀಚೆಗಂತೂ ಇದನ್ನೆಲ್ಲ ತುಂಬ ಮಿಸ್ ಮಾಡ್ಕೊತಿದ್ದೀನಿ. ಹೋಗೋಷ್ಟರಲ್ಲಿ 8 ಗಂಟೆ ಆಯಿತು. ಅವರು ಪಾಪ ನಮಗೋಸ್ಕರ ವೆಯ್ಟ್ ಮಾಡಿದ್ತಾ ಇದ್ರು ನಾವು ಬರ್ತೀವಿ ಅಂತ. ಆ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಸ್ವಲ್ಪ ಆಚೆ ಎಲ್ಲ ಫೋಟೋ ತೊಗೊಂಡು ಹೋಗಿ ದರ್ಶನ ಮಾಡಿಕೊಂಡು ಅಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆ ಬಂದ್ವಿ. ಅಲ್ಲಿ ಬೆಳ್ಳಿ ರಥ ಎಲ್ಲ ರೆಡಿ ಮಾಡ್ತಿದ್ರು. ಈಚೆ ಈಶ್ವರನ ಫೋಟೋ ಎಲ್ಲ ತೊಗೊಂಡ್ವಿ. ಅಲ್ಲಿ ಪ್ರಸಾದ ಕೊಟ್ಟರು. ಎಲ್ಲರೂ ಪ್ರಸಾದ ತೊಗೊಂಡು ದೇವರಿಗೆಲ್ಲ ನಮಸ್ಕಾರ ಮಾಡಿ ಆಚೆ ಬಂದ್ವಿ. ಇಲ್ಲಿ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಫೋಟೋಸು ಅದು ಇದೆಲ್ಲ ತೊಗೊಂಡು. ಆದರೆ ದೇವಸ್ಥಾನದಲ್ಲಿದ್ದರೆ ಏನೋ ಒಂಥರ ಪಾಸಿಟಿವ್ ವೈಬ್ಸು. ತುಂಬ ದಿನ ಆಗಿತ್ತು ದೇವಸ್ಥಾನಕ್ಕೆ ಬಂದೆ. ಆದ್ದರಿಂದ ಸ್ವಲ್ಪ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸ್ವಲ್ಪ ಇಲ್ಲೇ ಮಾತಾಡಿಕೊಂಡು ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು ಫೋಟೋಸ್ ಎಲ್ಲ ತೊಗೊತಾ ಕೂತ್ಕೊಂಡಿದ್ವಿ. ಇಲ್ಲಿ ಮುಗಿಸ್ಕೊಂಡು ಆಚೆ ಬಂದ್ವಿ. ಅಲ್ಲಿ ತೇರು ಎಳೆಯೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಆನೆ ಎಲ್ಲ ರೆಡಿ ಆಗಿತ್ತು. ನಾವು ವೆಯ್ಟ್ ಮಾಡಿದ್ವಿ ಸ್ವಲ್ಪ ಹೊತ್ತು. ಇದು ಮಾಡ್ತಾರೆ ಇವಾಗಲೇ ಅಂತ, ತೇರು ಎಳಿತಾರೆ ಅಂತ. ಬಟ್ ಯಾಕೋ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದರು. ಇನ್ನೂ ಅಲ್ಲಿ ನಮ್ಮ ಮನೆ ದೇವ್ರಿಗೆ ಹೋಗಬೇಕು, ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಡೋಣ ಅಂದ್ಕೊಂಡು ಹಂಗೂ ಹೊರಡೋಕ್ಕೆ ಮನಸ್ಸಿಲ್ಲ. ಇದು ನೋಡ್ಕೊಂಡು ಹೋಗೋಣ ಅಂದ್ವಿ, ಬಟ್ ಆಗಿಲ್ಲ. ಅಲ್ಲಿಂದ ಹೊರಡೋಣ ಅಂತ ಹೊರಟ್ವಿ. ಅಲ್ಲಿಂದ ಹೊರಟು ಇದು ಮೂಗೂರು ಅಂತ, ಇದು ನಮ್ಮ ಮನೆ ದೇವರು, ಅಂದರೆ ನನ್ನ ಗಂಡನ ಮನೆ ದೇವರು, ನಮ್ಮ ಹೆಣ್ಣು ದೇವರಿದು. ಮೂಗೂರು ತಿಬ್ಬಾದೇವಿ ಅಂತ. ಇದು ಟಿ ನರಸೀಪುರದ ಹತ್ರ ಇದೆ. ಇಲ್ಲಿ ಬಂದ್ವಿ. ಬರೋದಕ್ಕೆ 12:30 ಆಗಿತ್ತು. ಸದ್ಯ ಕ್ಲೋಸ್ ಆಗಿರುತ್ತೆ ಅಂದ್ಕೊಂಡ್ವಿ. ಬೈ ಚಾನ್ಸ್ ಅದು 1:30ಗೆ ಕ್ಲೋಸ್ ಆಗುತ್ತಂತೆ. ಯಾರು ಸ್ವಲ್ಪ ಬೇಗನೆ ಬಂದ್ವಿ. ಅಲ್ಲಿ ಎಲ್ಲ ಪೂಜೆ ಎಲ್ಲ ತುಂಬಾ ಚೆನ್ನಾಗಿತ್ತು. ಅಲಂಕಾರ ಮಾಡಿದ್ರು ಅಮ್ಮ. ಇದು ಹೂವಿನ ಅಲಂಕಾರ ಅಂತ. ಇದು ಹರಕೆ ಇಟ್ಕೊಂಡವ್ರು ಈ ಥರ ಮಾಡ್ತಾರಂತೆ. ಒಂದು ಸರ್ತಿ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಈ ಥರ ಅಲಂಕಾರ ನಾವು ಮಾಡಿಸ್ಬೇಕು ಅಂದ್ಕೊಂಡಿದ್ದೀವಿ. ನೋಡೋಣ ನೆಕ್ಸ್ಟ್ ಇಯರ್ ರಜೆಗೆ ಮಾಡಿಸ್ಬೇಕು. ನೋಡಿ ನಿಜವಾಗ್ಲೂ ದೇವಸ್ಥಾನದಿಂದ ವಾಪಸ್ ಬರೋಕ್ಕಂತೂ ಮನಸ್ಸೇ ಆಗಿಲ್ಲ. ಅಷ್ಟು ಚೆನ್ನಾಗಿದೆ. ಆ ಥರ ಅಲಂಕಾರ ಮಾಡಿದ್ದಾರೆ. ಫುಲ್ಲು ದೇವಸ್ಥಾನದ ಗರ್ಭಗುಡಿ ಎಲ್ಲ ಫುಲ್ಲು ಹೂವಿಂದನೇ ರೆಡಿ ಮಾಡಿದ್ದಾರೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಆಚೆಯಿಂದ ಸ್ವಲ್ಪ ಹೊತ್ತು ಅಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ವಿ. ಯಾಕಂದರೆ ಹೋಗೋದೇ ಅಪರೂಪ ಅಲ್ವಾ. ಈ ಥರ ಒಂಥರ ಹೊರಗಡೆ ಬಂದರೆ ಒಂಥರ ತುಂಬಾ ಚೆನ್ನಾಗಿರುತ್ತೆ. ಅದು ದೇವಸ್ಥಾನದಲ್ಲಂತೂ ಏನು ಬೇಜಾರೇ ಆಗಲ್ಲ. ಎಷ್ಟೊತ್ತಿದ್ರೂ ಬೇಜಾರಾಗಲ್ಲ. ಅಲ್ಲಿಂದ ಬರೋಕ್ಕೆ ಮನಸ್ಸೇ ಆಗಿಲ್ಲ. ಆದರೂ 3 ಟೈಮ್ ಆಯಿತು ಹೊರಡೋಣ ಅಂತ ಹೇಳ್ತಿದ್ರು. ಹೋಗ್ವಿ. ಆದ್ರೂ ಬೆಂಗಳೂರು ರೀಚ್ ಆಗೋಷ್ಟರಲ್ಲಿ ಸಂಜೆ 7 ಗಂಟೆ ಆಯಿತು. ಅಲ್ಲಿಂದ ಬಂದ ತಕ್ಷಣ ಇಲ್ಲಿನ ಫ್ರೆಂಡ್ಸ್ ಎಲ್ಲ ಅಕ್ಕಪಕ್ಕದ ಫ್ರೆಂಡ್ಸ್ನೆಲ್ಲ ಕರೆದು ನೈಟ್ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸಿ ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಅವರೂ ಲೇಟಾಗಿತ್ತು ಅಂತ ಎಲ್ಲರೂ ಹೊರಟರು. ಇದೇ ಇವತ್ತಿನ ಒಂದು ಪುಟ್ಟ ವ್ಲಾಗ್ ಆಗಿತ್ತು. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಆ್ಯಂಡ್ ವ್ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.